ಹಲೋ, ವೆಲ್ಕಮ್ ಟು ಸಿವಿಲ್ ಸಿಂಪ್ಲಿಫೈಡ್. ಇವತ್ತು PM ರಾಹತ್ ಸ್ಕೀಮ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. So recently Prime Minister Narendra Modi approved the launch of PM Rahat, that is road accident victim hospitalization and assured treatment scheme to strengthen India's emergency trauma response. So and also to reduce road accident. So PM Rahat na abbreviation ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. And coming to the nature, so it focuses on life saving intervention during the golden hour. ಸೊ ಗೋಲ್ಡನ್ ಅವರ್ ಅಂತಂದ್ರೆ ಆಕ್ಸಿಡೆಂಟ್ ಆಗಿ 1 ಅವರ್ ಏನಿರುತ್ತೋ ಅದು ಕ್ರೂಷಿಯಲ್ ಅವರ್, ಇದನ್ನ ಗೋಲ್ಡನ್ ಅವರ್ ಅಂತ ಕರೀತಾರೆ. ಸೊ ಡಾಕ್ಟರ್ಸ್ ಎಲ್ಲ ನೀವು ನೋಡಿರ್ಬೋದು, 1 ಅವರ್ ತುಂಬಾನೇ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾರೆ. ಆ 1 ಅವರಲ್ಲಿ ಏನಾದರೂ ಬೇಗ ಪೇಷಂಟ್ಗೆ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಲೈಫ್ ಅಂದರೆ ಉಳಿಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಲೈಫ್ ಸೇವಿಂಗ್ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಸೊ ಅದ್ರ ಮೇಲೆ ಫೋಕಸ್ ಮಾಡ್ತಿದೆ. ದಟ್ ಈಸ್ ಅ ಪ್ರೈಮರಿ ಫಂಕ್ಷನ್. ಆ್ಯಂಡ್ ಇಟ್ ಆಲ್ಸೋ ಎನ್ಶೋರ್ಸ್ ಫೈನಾನ್ಷಿಯಲ್ ಸರ್ಟೆನಿಟಿ ಟು ಹಾಸ್ಪಿಟಲ್ಸ್. ಎಷ್ಟೊಂದು ಸಲ ಏನಾಗುತ್ತೆ, ಹಾಸ್ಪಿಟಲ್ಸ್ಗೆ ಫಿನಾನ್ಷಿಯಲ್ ಅನ್ಸರ್ಟೆನಿಟಿ ಕಾಡುತ್ತೆ ತುಂಬ. ಸೊ ಈ ಒಂದು ಪೇಷಂಟ್ ಅಡ್ಮಿಟ್ ಮಾಡ್ಕೊಂಡ್ರೆ, ಏನಾದರೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಅವನು ಆ ಒಂದು ಕಾಸ್ಟ್ನ ಬೇರ್ ಮಾಡೋಕ್ಕಾಗುತ್ತಾ, ಆ ಫಿನಾನ್ಷಿಯಲ್ ಸರ್ಟೆನಿಟಿ ಇದೆಯಾ ಅವನ ಹತ್ರ ಅಥವಾ ಈ ಒಂದು ಪೇಷಂಟ್ ಹತ್ರ ಅನ್ನೋ ಒಂದು ಚಿಂತೆ ಇರುತ್ತೆ. ಸೊ ಆ ಚಿಂತೆನ ಹೋಗಲಾಡಿಸೋಕ್ಕೆ ಹಾಗೂ ಫಿನಾನ್ಷಿಯಲ್ ಸರ್ಟೆನಿಟಿನ ಕೊಡೋದಕ್ಕೆ ಹಾಸ್ಪಿಟಲ್ಸ್ಗೆ ಈ ಒಂದು ಪ್ರಾಜೆಕ್ಟ್ ಏಮ್ ಮಾಡ್ತಾ ಇದೆ ಥ್ರೂ ಸ್ಟ್ರಕ್ಚರ್ಡ್ ರೀಇಂಬರ್ಸ್ಮೆಂಟ್. ಸೊ ಯಾವುದೆಲ್ಲ ರೀತಿ ರೀಇಂಬರ್ಸ್ಮೆಂಟ್ ಆಗುತ್ತೆ, ಎಷ್ಟು ಸ್ಟ್ರಕ್ಚರ್ಡ್ ಆಗಿದೆ ಅನ್ನೋದನ್ನ ನಾನು ಹೇಳ್ತೀನಿ. ಆ್ಯಂಡ್ ಆಲ್ಸೋ ಇಟ್ ಎಸ್ಟಾಬ್ಲಿಷಸ್ ಅ ಸ್ಟ್ಯಾಂಡರ್ಡೈಸ್ಡ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಫ್ರೇಮ್ವರ್ಕ್ ಫಾರ್ ಆಕ್ಸಿಡೆಂಟ್ ವಿಕ್ಟಿಮ್ಸ್. ಸೊ ಒಂದು ಎಮರ್ಜೆನ್ಸಿ ರೆಸ್ಪಾನ್ಸ್ ಫ್ರೇಮ್ವರ್ಕ್ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ. ಸೊ ನೋಡಲ್ ಮಿನಿಸ್ಟ್ರೀಸ್ ಅಂತಂದ್ರೆ ಇಲ್ಲಿ 2 ಇಂಪಾರ್ಟೆಂಟ್ ಮಿನಿಸ್ಟ್ರೀಸ್ ಇರುತ್ತೆ. ಮೊದಲನೇದು ಇಟ್ ಇಸ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್. ಎರಡನೇದು ಇಟ್ ಇಸ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಸೊ 2 ಮಿನಿಸ್ಟ್ರೀಸು ತುಂಬಾ ಇಂಪಾರ್ಟೆಂಟ್, ಜಂಟಿಯಾಗಿ ಕೆಲಸ ಮಾಡ್ತಿದೆ. ದೀಸ್ ಆರ್ ದ ನೋಡಲ್ ಮಿನಿಸ್ಟ್ರೀಸ್. ಆ್ಯಂಡ್ ಕಮಿಂಗ್ ಟು ಕವರೇಜ್ ಆ್ಯಂಡ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅಂತಂದರೆ, ಸೊ ಕ್ಯಾಶ್ಲೆಸ್ ಟ್ರೀಟ್ಮೆಂಟಲ್ಲಿ ಅಪ್ ಟು 1.5 lakhs ಕೊಡ್ತಾ ಇದೆ ಪರ್ ವಿಕ್ಟಿಮ್. ಸೊ 1.5 ಲಕ್ಷ ಅಷ್ಟು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ಗೆ ಸಪೋರ್ಟ್ ಮಾಡ್ತಾ ಇದೆ. ಆ್ಯಂಡ್ ಇಟ್ ಇಸ್ ಆಲ್ಸೋ ಅಪ್ಲಿಕೇಬಲ್ ಟು ಎನಿ ಟೈಪ್ ಆಫ್ ರೋಡ್ಸ್. ಸೊ ಹೈವೇಸ್ ಇರಲಿ, ಸ್ಟೇಟ್ ವೇಸ್ ಇರಲಿ, ಯಾವುದೇ ಇದ್ರೂ ಫಾರ್ ಎನಿ ಕೈಂಡ್ಸ್ ಆಫ್ ರೋಡ್ ದಿಸ್ ಇಸ್ ಬೀಯಿಂಗ್ ವೆರಿ ಸಪೋರ್ಟಿವ್. ಆ್ಯಂಡ್ ಕಮಿಂಗ್ ಟು ಸ್ಟೆಬಿಲೈಸೇಷನ್ ಕ್ಲಾಸ್ ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಪೇಷಂಟ್ ಅಡ್ಮಿಟ್ ಆದ್ರೆ ಒಂದು ಹಾಸ್ಪಿಟಲ್ಗೆ, ಸೊ 2 ಥರದ್ದು ಇರುತ್ತೆ. ಒಂದು ಇಟ್ ಈಸ್ ನಾನ್ ಲೈಫ್ ಥ್ರೆಟ್ನಿಂಗ್ ಕೇಸ್ ಆಗಿರುತ್ತೆ. ಎರಡನೇದು ಲೈಫ್ ಥ್ರೆಟ್ನಿಂಗ್ ಕೇಸ್ ಆಗಿರುತ್ತೆ. ಸೊ ಈ 2 ಕೇಸಸಲ್ಲಿ ಹಾಸ್ಪಿಟಲ್ ದೇ ಹ್ಯಾವ್ ಟು ಕಂಟಿನ್ಯೂ ದ ಟ್ರೀಟ್ಮೆಂಟ್, ಎಲ್ಲೂ ಸ್ಟಾಪ್ ಆಗಬಾರ್ದು. ಫಾರ್ ಎಕ್ಸಾಂಪಲ್ ಈ ಒಂದು ಸ್ಟೆಬಿಲೈಸೇಷನ್ ಕ್ಲಾಸ್ ಏನು ಹೇಳುತ್ತೆ ಅಂತಂದರೆ, ಫಾರ್ ನಾನ್ ಲೈಫ್ ಥ್ರೆಟ್ನಿಂಗ್ ಕೇಸಸಲ್ಲಿ 24 hours ಅಷ್ಟು ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡಲೇಬೇಕು. ಯಾವುದೇ ಹಾಸ್ಪಿಟಲ್ ಆದ್ರೂ ದೇ ಶುಡ್ ನಾಟ್ ಸ್ಟಾಪ್ ಎನಿ ಕೈಂಡ್ ಆಫ್ ಟ್ರೀಟ್ಮೆಂಟ್. ಇಫ್ ಇಟ್ ಇಸ್ ಲೈಫ್ ಥ್ರೆಟ್ನಿಂಗ್ ಕೇಸ್ ಆಗಿದ್ರೆ, ಸೊ ದೇ ಹ್ಯಾವ್ ಟು ಗಿವ್ ದ ಟ್ರೀಟ್ಮೆಂಟ್ ಫಾರ್ 48 hours, ಎಲ್ಲೂ ಸ್ಟಾಪ್ ಮಾಡೋಂಗಿಲ್ಲ. ಸೊ ಆ ಒಂದು ಪೇಷಂಟ್ನ ಸ್ಟೆಬಿಲೈಸ್ ಮಾಡಬೇಕು, ಸ್ಟೆಬಿಲಿಟಿಗೆ ತೊಗೊಂಬರೋದಕ್ಕೋಸ್ಕರನೇ ಈ ಒಂದು ಕ್ಲಾಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ಓಕೆ, ಆ್ಯಂಡ್ ಗುಡ್ ಸಮರಿಟನ್ ಪ್ರಾವಿಷನ್ ಏನು ಅಂತಂದರೆ ಫಾರ್ ರಹವೀರ್ಸ್, ಅಂದರೆ ಯಾರಾದರೂ ಒಂದು ಇನಿಷಿಯೇಟಿವ್ ತೊಗೊಂಡು ಜನರಲ್ ಪಬ್ಲಿಕ್ ಈ ಒಂದು ಕಾಸ್ಗೆ, ಅಂದರೆ ರೋಡ್ ಆಕ್ಸಿಡೆಂಟ್ ಯಾರಾಗಿರ್ತಾರೋ ಅವ್ರನ್ನ ಹಾಸ್ಪಿಟಲ್ ಸೇರಿಸೋದಾಗಿರ್ಬೋದು, ಸೊ ಈ ಒಂದು ಇನಿಷಿಯೇಟಿವ್ ತೊಗೊಳ್ಳೋರಿಗೆ ಸೊ ಗೌರ್ಮೆಂಟ್ ಇಸ್ ಗಿವಿಂಗ್ ಕ್ಯಾಶ್ ಪ್ರೈಸ್ ಆಫ್ ₹25,000 ಆ್ಯಂಡ್ ಅಲಾಂಗ್ ವಿತ್ ದ ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್. ಸೊ ಇಷ್ಟು ಅವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ಮಾಡ್ತಾ ಇದೆ. ಕಮಿಂಗ್ ಟು ಇಂಟಿಗ್ರೇಷನ್ ವಿತ್ ಎಮರ್ಜೆನ್ಸಿ ಸಿಸ್ಟಮ್, ಸೊ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ ಇದೆ. ಸೊ ERSS ಅಂತ ಕರೀತಾರೆ. ಸೊ ದಿಸ್ ಇಸ್ ಅನ್ ಇನಿಷಿಯೇಟಿವ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಇಟ್ ಈಸ್ ಅ ಪ್ಯಾನ್ ಇಂಡಿಯಾ ನಂಬರ್, ಟೋಲ್ ಫ್ರೀ ನಂಬರ್, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಗುವಂಥ ನಂಬರ್. ಯು ಕ್ಯಾನ್ ಡಯಲ್, ಇಟ್ ಇಸ್ 112. ಇದನ್ನು ಡಯಲ್ ಮಾಡಿ ನಿಮ್ಮ ಹತ್ರದಲ್ಲಿರುವಂಥ ಹಾಸ್ಪಿಟಲ್ಸ್ ಆಗಿರ್ಬೋದು, ಟ್ರೀಟ್ಮೆಂಟ್ ಆಗಿರ್ಬೋದು, ಇಟ್ ಇಸ್ ಇಂಟಿಗ್ರೇಟಿಂಗ್ ಆಲ್ ದ ಎಮರ್ಜೆನ್ಸಿ ಸಿಸ್ಟಮ್ಸ್ ಆ್ಯಂಡ್ ನಂಬರ್ಸ್. ಸೊ ಇದನ್ನು ದೇ ಆರ್ ಟ್ರೈಂಗ್ ಟು ಇಂಟಿಗ್ರೇಟ್ ವಿತ್ ದಿಸ್. ಆ್ಯಂಡ್ ಕಮಿಂಗ್ ಟು ಇಂಪ್ಲಿಮೆಂಟೇಷನ್ ಮೆಕ್ಯಾನಿಸಮ್, ಇಟ್ ಈಸ್ ಇಂಟಿಗ್ರೇಷನ್ ಆಫ್, ಮೊದಲನೇದು ಇಟ್ ಇಸ್ ಎಲೆಕ್ಟ್ರಾನಿಕ್ ಡೀಟೇಲ್ಡ್ ಆಕ್ಸಿಡೆಂಟ್ ರಿಪೋರ್ಟ್, EDAR. ಸೊ ಇಟ್ ಇಸ್ ಬೇಸಿಕಲಿ ಡಿಜಿಟಲ್ ಪ್ಲಾಟ್ಫಾರ್ಮ್. ಸೊ ಏನು EDR ಏನು ಮಾಡುತ್ತೆ ಅಂತಂದರೆ, ಇಟ್ ಇಸ್ ಅ ಡಿಜಿಟಲ್ ಪ್ಲಾಟ್ಫಾರ್ಮ್
So it primarily monitors, it primarily reports, it primarily analyzes the road accidents. ಹೆಂಗೆ ಒಂದು ರೋಡ್ ಆಕ್ಸಿಡೆಂಟ್ ಆದಾಗ ಯಾವ ಥರ ಆಗಿದೆ ಅನ್ನೋದು ರಿಪೋರ್ಟ್ ಆಗಿರ್ಬೋದು, ಅದ್ರದ್ದು ಅನಾಲಿಸಿಸ್, ಕಂಪ್ಲೀಟ್ ಅನಾಲಿಸಿಸ್ ಆ್ಯಂಡ್ ಆಲ್ಸೋ ಟು ಮಾನಿಟರ್ ದ ಎಂಟೈರ್ ಪ್ರೊಸೀಜರ್. ಸೊ ಅದನ್ನು ಈ ಒಂದು ಎಲೆಕ್ಟ್ರಾನಿಕ್ ಡೀಟೇಲ್ಡ್ ಆಕ್ಸಿಡೆಂಟ್ ರಿಪೋರ್ಟ್ ಮಾಡ್ತಾ ಇದೆ ಥ್ರೂ ದ ಪ್ಲಾಟ್ಫಾರ್ಮ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್. ಸೊ ಇಟ್ ಇಸ್ ನಾಟ್ ಜಸ್ಟ್ ಅಲೋನ್, ಇದ್ರ ಜೊತೆಗೆ ಈ ಒಂದು EDR ಮಾಡೋದಕ್ಕೆ ಸಪೋರ್ಟ್ ಮಾಡಿರುವಂಥದ್ದು ಇಟ್ ಇಸ್ IIT Madras along with NIC, that is National Informatic Center. So NIC, it is from the Ministry of Electronics and Information Technology. ಸೊ ಎಲ್ಲರೂ ಸಹಭಾಗಿತ್ವದೊಂದಿಗೆ ಮಾಡಿರುವಂಥದ್ದು ಇಟ್ ಇಸ್ ಎಲೆಕ್ಟ್ರಾನಿಕ್ ಡೀಟೇಲ್ಡ್ ಆಕ್ಸಿಡೆಂಟ್ ರಿಪೋರ್ಟ್. ಆ್ಯಂಡ್ ಎರಡನೇದೇನು ಅಂತಂದರೆ ಇಟ್ ಇಸ್ ಟ್ರಾನ್ಸಾಕ್ಷನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ TMS 2.0. ಸೊ ಟ್ರಾನ್ಸಾಕ್ಷನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನು ಅಂತಂದರೆ ಇಟ್ ಇಸ್ ಅಬೌಟ್ ಮಾನಿಟರಿಂಗ್ ಎಂಡ್ ಟು ಎಂಡ್ ಸೊ ಪೇಷಂಟ್ ಟ್ರೀಟ್ಮೆಂಟ್ ಕ್ಲೇಮ್ಸ್. ಫಾರ್ ಎಕ್ಸಾಂಪಲ್, ಈಗ ಏನಾದರೂ ಒಂದು ಪೇಷಂಟ್ ಒಂದು ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಹೂ ಕಮ್ಸ್ ಅಂಡರ್ ನ್ಯಾಷನಲ್ ಹೆಲ್ತ್ ಅಥಾರಿಟಿ, ಸೊ ಆ ಒಂದು ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಸೊ ಎಷ್ಟೆಲ್ಲ ಕ್ಲೇಮ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಟ್ರ್ಯಾಕ್ ಇಡಬೇಕಾಗುತ್ತೆ. ಬಿಕಾಸ್ ಒಂದೇ ಆಕ್ಸಿಡೆಂಟ್ಗೆ ಎಷ್ಟೊಂದು ಕಡೆ ಕ್ಲೇಮ್ ಮಾಡೋಕ್ಕಾಗೋದಿಲ್ಲ. ಸೊ ಆ ಒಂದು ಅಕೌಂಟಬಿಲಿಟಿಗೋಸ್ಕರ ಎಂಡ್ ಟು ಎಂಡ್ ಪೇಷಂಟ್ ಅಡ್ಮಿಟ್ ಆಗೋದ್ರಿಂದ ಹಿಡಿದು ಡಿಸ್ಚಾರ್ಜ್ ಆಗೋ ತನಕ ಆ್ಯಂಡ್ ಪೋಸ್ಟ್ ಡಿಸ್ಚಾರ್ಜ್ ಅಂದರೆ ಕ್ಲೇಮ್ ಆಗೋ ತನಕ ಎಲ್ಲದನ್ನು ಒಂದು ಟ್ರ್ಯಾಕ್ ಇಡಲಿಕ್ಕೆ ಮಾಡಿರುವಂಥದ್ದು ಇಟ್ ಇಸ್ ಟ್ರಾನ್ಸಾಕ್ಷನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಇದು ಪ್ರೈಮರಿಲಿ ದಿಸ್ ಇಸ್ ಫೋಕಸಿಂಗ್ ಆನ್ 2 things, ದಟ್ ಇಸ್ ಆಯುಷ್ಮಾನ್ ಭಾರತ್, ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನಾ, ಆ್ಯಂಡ್ ಆಲ್ಸೋ ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸ್ಕೀಮ್ಸ್ CGHS. ಸೊ ಎರಡರ ಮೇಲೆ ಇದು ಪ್ರೈಮರಿಲಿ ದಿಸ್ ಇಸ್ ಫೋಕಸಿಂಗ್ ಆನ್ ದಟ್. ಕಮಿಂಗ್ ಟು ಫಂಡಿಂಗ್ ಆ್ಯಂಡ್ ರೀಇಂಬರ್ಸ್ಮೆಂಟ್. ಸೊ ರೀಇಂಬರ್ಸ್ಮೆಂಟ್ ನಾನು ಅವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೆ, ದಿಸ್ ಏನದು PM Rahat scheme entirely focuses majorly on giving certainty to hospitals through funding and reimbursement ಅಂತ. ಸೊ reimbursement ಯಾವುದರಿಂದ ಅಂತಂದರೆ ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಫಂಡ್. ಸೊ ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಫಂಡಿಂದ ದೇರ್ ರೀಇಂಬರ್ಸಿಂಗ್ ದ ಅಮೌಂಟ್. ಸೊ ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಫಂಡ್ ಇದು ಯಾವಾಗ ಕ್ರಿಯೇಟ್ ಆಯಿತು ಅಂತಂದರೆ ಥ್ರೂ ಮೋಟರ್ ವೆಹಿಕಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019. ಸೊ ಈ ಒಂದು ಆ್ಯಕ್ಟಿಂದ ದಿಸ್ ಫಂಡ್ ಇಸ್ ಕ್ರಿಯೇಟೆಡ್. ಆ್ಯಂಡ್ ಕಮಿಂಗ್ ಟು ಪೇಮೆಂಟ್ ಸ್ಟ್ರಕ್ಚರ್. ಸೊ ಪೇಮೆಂಟ್ ಸ್ಟ್ರಕ್ಚರ್ ಎರಡು ಥರ ಇರುತ್ತೆ. ಇಫ್ ಇಟ್ ಇಸ್ ಫ್ರಮ್ ಇನ್ಶೂರ್ಡ್ ವೆಹಿಕಲ್ಸ್, ಸೊ ಇನ್ಶೂರ್ಡ್ ವೆಹಿಕಲ್ಸ್ ಏನಾದರೂ ಆಗಿದ್ದರೆ ಆಕ್ಸಿಡೆಂಟ್ ಆ ಥರ, ಸೊ ದ ಪೇಮೆಂಟ್ ಇಸ್ ಕವರ್ಡ್ ಫ್ರಮ್ ಜನರಲ್ ಇನ್ಶೂರೆನ್ಸ್. ಆ ಒಂದು ಸಂಸ್ಥೆನೇ ದೇ ವಿಲ್ ಬೇರ್ ದ ಇನ್ಶೂರೆನ್ಸ್. ಅಕಸ್ಮಾತ್ ಏನಾದರೂ ವೆಹಿಕಲ್ಗೆ ಇನ್ಶೂರೆನ್ಸ್ ಇಲ್ಲ, ಇಫ್ ಇಟ್ ಇಸ್ ಅನ್ಇನ್ಶೂರ್ಡ್ ವೆಹಿಕಲ್ಸ್ ಅಂತಂದರೆ ದೆನ್ ಇಟ್ ಇಸ್ ದ ಫಂಡಿಂಗ್ ಇಸ್ ಗಿವನ್ ಫ್ರಮ್ ದ ಗೌರ್ಮೆಂಟ್ ಬಜೆಟ್. ಸೊ ಬಜೆಟರಿ ಅಲೋಕೇಶನ್ಸ್ ಅಲ್ಲಿ ದೇ ವಿಲ್ ಫುಲ್ಫಿಲ್ ದಿಸ್. So these are the important things about PM Rahat scheme. Coming to MCQs, with reference to PM Rahat scheme, consider the following statement. It guarantees free treatment to all accident victims for up to 30 days. So Allah, it is only for 7 days. 7 days ತನಕ ಟ್ರೀಟ್ಮೆಂಟು ಕೊಡ್ತಾರೆ. It integrates EDR with TMS 2.0 for implementation, correct. It is funded through Consolidated Fund of India. In all cases, definitely wrong. So ಇದು ತಪ್ಪು. So option B, 2 only. The Motor Vehicle Accident Fund MVAF used under PM Rahat was established under Motor Vehicle Amendment Act 2019. Option C is the right answer. Which of the following best describes the fiscal mechanism under PM Rahat? So entirely insurance based funding, Allah. Entirely budgetary support, wrong. So it is hybrid mechanism combining insurance pool as well as government allocation, correct. And corporate social responsibility CSR funded initiative, wrong. So ಇಷ್ಟು PM Rahat ಬಗ್ಗೆ important information. Thank you.